ನಮಸ್ಕಾರ. ನಿಮಗೂ ಗೊತ್ತಾ, ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲ ಎಂದು ಕರೆಯುತ್ತಾರೆ. ಬನ್ನಿ ನಾನು ತಿಳಿಸಿಕೊಡ್ತೇನೆ. 1905ರಲ್ಲಿ ಬ್ರಿಟಿಷ್ ಬಂಗಾಳ ವಿಭಜನೆಗೆ ಪ್ರತಿಕ್ರಿಯೆಯಾಗಿ ಸ್ವದೇಶಿ ಚಳುವಳಿ ಪ್ರಾರಂಭವಾಗಿತ್ತು. ಸ್ವದೇಶಿ ಚಳುವಳಿ ಭಾರತೀಯ ಕೈಗಾರಿಕೆಗಳನ್ನು ಉತ್ತೇಜಿಸುವುದು, ಬ್ರಿಟಿಷ್ ಸರಕುಗಳನ್ನು ಬಹಿಷ್ಕರಿಸುವ ಗುರಿಯನ್ನು ಹೊಂದಿತ್ತು. ಈ ಸಮಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹಲವು ಖಾಸಗಿ ಬ್ಯಾಂಕುಗಳ ಸ್ಥಾಪನೆ ಮಾಡಲಾಗಿತ್ತು. ಆ ಬ್ಯಾಂಕುಗಳ ಹೆಸರು ಕೆನರಾ ಬ್ಯಾಂಕ್ 1906ರಲ್ಲಿ, ಕಾರ್ಪೊರೇಷನ್ ಬ್ಯಾಂಕ್ 1906ರಲ್ಲಿ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 1913ರಲ್ಲಿ, ಸಿಂಡಿಕೇಟ್ ಬ್ಯಾಂಕ್ 1925ರಲ್ಲಿ, ಕರ್ನಾಟಕ ಬ್ಯಾಂಕ್ 1924ರಲ್ಲಿ, ವಿಜಯ ಬ್ಯಾಂಕ್ 1931ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಕಾರಣದಿಂದ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲ ಎಂದು ಕರೆಯುತ್ತಾರೆ. ಹೆಮ್ಮೆಯಿಂದ ಈ ವಿಡಿಯೋ ಶೇರ್ ಮಾಡಿ ಮತ್ತು ಎಲ್ಲರಿಗೆ ತಿಳಿಸಿ. ಧನ್ಯವಾದಗಳು.